ಶ್ರೀಗಂಧದ ಮರಗಳನ್ನು ಕಡಿಯುವುದಕ್ಕೆ ಸರ್ಕಾರದ ಯಾವುದೇ ಆದೇಶವಿಲ್ಲದಿದ್ದರೂ ಆಡಳಿತಾಧಿಕಾರಿಗಳು ತಮ್ಮ ಇಷ್ಟ ಬಂದಂತೆಯೇ ಮರಗಳನ್ನು ಕಡಿದು ಹಾಕುತ್ತಿದ್ದಾರೆ. ಅದರ ಬಗ್ಗೆ ವಿಶ್ವಕುಮಾರ್ ಅನ್ನುವ ಒಬ್ಬ ರೈತರು ತಮ್ಮ ಒಂದು ಬೆಳೆಯನ್ನು ನಾಶ ಮಾಡುತ್ತಿರುವುದನ್ನು ಖಂಡಿಸಿ ಕೋರ್ಟ್ ಮೊರೆ ಹೋಗಿದ್ದರು. ಕೋರ್ಟಿನಲ್ಲಿ ತೀರ್ಮಾನ ಬಂದು ಯಾವುದೇ ಕಾರಣಕ್ಕೂ ಮರಗಳನ್ನು ಕಟಾವು ಮಾಡಬಾರದು, ಕಾನೂನು ಬಾಹಿರವಾಗಿ ಮಾಡಕೂಡದು. ಅದು ಯಾವುದೇ ಒಂದು ರೀತಿಯಲ್ಲಿಯೂ ರೈತರಿಗೆ ಅನುಕೂಲ ಆಗೋದಿಲ್ಲ. ಯಾವುದೇ ರೀತಿಯಿಂದ ಕಾನೂನಿನ ಸಲಹೆ ಇಲ್ಲದೆ ಮಾಡುತ್ತಿರುವುದನ್ನು ತಕ್ಷಣವೇ ನಿಲ್ಲಿಸಬೇಕಾಗಿ ಕೋರ್ಟ್ನಲ್ಲಿ ತೀರ್ಪು ಬಂದಿದೆ. ಇವಾಗೇನು ಶ್ರೀಗಂಧದ ಮರಕ್ಕೇನು ವ್ಯಾಲ್ಯೂ ಫಿಕ್ಸ್ ಮಾಡಿರಲಿಲ್ಲ, ಅದನ್ನು ನಾವು ಕೋರ್ಟ್ ಗಮನಕ್ಕೆ ತಂದಿದ್ದಕ್ಕೆ ಆಯಿತು, ನೀವು ಆರ್ಬಿಟ್ರೇಟರ್ ಮುಂದೆ ಹೋಗಿ ಅಲ್ಲಿ ಅವರೇ ಮಾಡ್ತಾರೆ. ಆಮೇಲೆ ಫ್ರೀ ಲಿಬರ್ಟಿ ಕೊಟ್ಟಿದ್ದಾರೆ. ಏನೇ ಇದ್ದರೂ ಕೂಡ ಹಳೆ ಆರ್ಡ್ರ್ ಏನಿದ್ರು ಕನ್ಸಿಡರ್ ಮಾಡೋಂಗಿಲ್ಲ. ಹೊಸದಾಗಿ ಆರ್ಬಿಟ್ರೇಟ್ರು ಅವ್ರ ಡಿಸಿಷನ್ ತೊಗೊಂಡು ಆರ್ಡ್ರ್ ಮಾಡಬೇಕು, ಮತ್ತು ಯಾವುದೇ ಬಯಾಸ್ ಇಲ್ಲ ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿದ್ದಾರೆ. ಹಂಗಾಗಿ ಈಗ ಸಿಂಗಲ್ ಬೆಂಚ್ ಆರ್ಡ್ರ್ ಮಾಡಿದ್ರು ₹426, ಅದು ಇವಾಗ ಕೌಂಟ್ ಆಗೋಲ್ಲ. ಮತ್ತು ಈಗ SLA ಏನು 1,53,00,000 ಡೆಪಾಸಿಟ್ ಮಾಡಿದ್ದಾರೆ, ಅದು ಕೂಡ ಈಗ ವ್ಯಾಲಿಡ್ ಆಗೋಲ್ಲ. ಏನು ಆರ್ಬಿಟ್ರೇಟ್ರು ಏನು ಡಿಸಿಷನ್ ತೊಗೊಂತಾರೆ ಅದ್ರ ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಆಗುತ್ತೆ. ಹಂಗಾಗಿ ಸರ್ಕಾರದ ಅಪೀಲ್ ಇದೆ, ಅದು ಈ ವೀಕಲ್ಲಿ ಅವರು ಮೂವ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಮ್ಯಾಟ್ರ್ ನಾವು ಇದರಲ್ಲಿ ನಮ್ಮ ಕೇಸಲ್ಲಿ ಡೈರೆಕ್ಷನ್ ಕೇಳಿದ್ವಿ, ಯಾಕೆಂದರೆ ಇನ್ ಫ್ಯೂಚರ್ ಪ್ರಾಬ್ಲಮ್ ಆಗುತ್ತೆ. ಆದ್ದರಿಂದ ಒಂದು ಕಮಿಟಿ ಫಾರ್ಮ್ ಮಾಡಿ ಒಂದು ಪರ್ಮನೆಂಟಾಗಿ ಸೊಲ್ಯೂಷನ್ ಮಾಡಿ ಒಂದು ರೇಟ್ ಫಿಕ್ಸ್ ಮಾಡಿ ಅಂತ. ಅದಕ್ಕೆ ಗೌರ್ಮೆಂಟ್ ಏನು ಅಪೀಲ್ ಇದೆ ಅದರಲ್ಲಿ ನಾವು ಆದೇಶ ಮಾಡ್ತೀವಿ ಕಮಿಟಿ ಫಾರ್ಮ್ ಮಾಡೋಕ್ಕೆ ಅಂತ ಹೇಳಿದ್ದಾರೆ. ಸರ್ಕಾರಿ ವಕೀಲರು ಅದಕ್ಕೆ ಒಪ್ಕೊಂಡಿದ್ದಾರೆ. ನಮ್ಮದೇನು ಅಭ್ಯಂತರ ಇಲ್ಲ, ಗೌರ್ಮೆಂಟ್ ಯಾವುದೇ ಕಮಿಟಿ ಫಾರ್ಮ್ ಮಾಡೋಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಅವರು ಒಪ್ಕೊಂಡಿದ್ದಾರೆ. ಇದ್ರ ಮೇಲೆ ಈಗ ಹೊಸದಾಗಿ ಮತ್ತೆ ಪ್ರೊಸೀಡಿಂಗ್ ಸ್ಟಾರ್ಟ್ ಆಗುತ್ತೆ ಆರ್ಬಿಟ್ರೇಟ್ರ್ ಮುಂದೆ, ಆ ಥರ.